ಸುಮಾರು 150 ಎಕರೆಗಿಂತ ಹೆಚ್ಚು ಭೂಮಿ ಇವರ ಕುಟುಂಬದವರ ಹೆಸರಿನಲ್ಲೇನೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು ಅನುಮೋದಿಸಿದ ಮೇಲೆ ನಮ್ಮ ಕಂದಾಯ ಇಲಾಖೆಯ ಸಚಿವರು ಏನ್ ಹೇಳ್ತಾರೆ, ಇಲ್ಲಿ ಯಾವ ಪ್ರಭಾವ ಅವರ ಮೇಲೆ ಬೀರಿದ್ದಕ್ಕೆ ಅವರು ಇದಕ್ಕೆ ಅನುಮೋದಿಸ್ತಾರೆ. ಆದ್ರೆ ಈಗಾಗಲೇ ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿರುವಂತಹ ಜಮೀನನ್ನ ನೀವು ಖಾಸಗಿಯವರಿಗೆ ಹೇಗೆ ಕೊಟ್ರಿ? ರಾಜಕೀಯ ಪ್ರಭಾವ ಕಾಡಿಸ್ತಾ ಇದೆ. ಇದೇ ವಿಚಾರವನ್ನ ಬೇರೆ ಇನ್ಯಾರೇ ಆಗಲಿ, ಜನಸಾಮಾನ್ಯರಾಗಲಿ ಅಥವಾ ಅವರನ್ನ ರೈತರಾಗಲಿ ಅವರು ಮಾಡಿದ್ರೆ ಸರ್ಕಾರ ಮಾಡ್ತಾ ಇತ್ತ? ಎಲ್ರಿಗೂ ನಮಸ್ಕಾರ. ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ರವಿಕೃಷ್ಣ ರೆಡ್ಡಿ. ವೀಕ್ಷಕರೇ, ರಾಜಕಾರಣದ ಪ್ರಭಾವ ಇರುವಂತಹವರು, ರಾಜಕಾರಣದಲ್ಲಿ ಪ್ರಭಾವಿಗಳಾಗಿರುವವರಿಗೆ ಈ ವ್ಯವಸ್ಥೆ ಎಷ್ಟು ವೇಗವಾಗಿ ಚಲಿಸುತ್ತೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಕರ್ನಾಟಕದಲ್ಲಿ MS ರಾಮಯ್ಯ ಅನ್ನುವಂಥದ್ದು ಬಹಳ ದೊಡ್ಡ ಹೆಸರು. ಅವರು ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂತವರಾಗಿ, ನಾನಾ ರೀತಿಯ ಪತ್ರಕರ್ತರಾಗಿ, ಒಂದು ರೀತಿಯಲ್ಲಿ ಅವರು ಮಾಧ್ಯಮಗಳನ್ನು, ತಾಯಿನಾಡು ಅನ್ನುವಂಥ ಪತ್ರಿಕೆಯನ್ನು ನಡೆಸಿದ್ದಂಥವರು, ಹೀಗೆ ಹಲವಾರು ವಿಭಾಗಗಳಲ್ಲಿ ಚಾಚಿಕೊಂಡಿದ್ದಂತಹವರು, ಅವರು ಹಲವಾರು ವಲಯಗಳಲ್ಲಿ ಚಾಚಿಕೊಂಡಿದ್ದಂಥವರು, ಬೆಂಗಳೂರಿನವರು, ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿ ಇದ್ದಂಥವ್ರು. ಅವರ ನಂತರದಲ್ಲಿ ಬಂದಂತಹ ಅವರ ಕುಟುಂಬದವರು MLA MLCಗಳು ಸಹ ಆದರು. ಇವತ್ತು ಅವರ ಮಗ MR ಸೀತಾರಾಮ್ ಅನ್ನುವಂಥವರು ಬೆಂಗಳೂರಿನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಶಾಸಕರು ಆಗಿದ್ರು. ತದನಂತರ ಒಂದೆರಡು ಸೋಲು ಕಂಡ ಮೇಲೆ ಇವತ್ತು ಅವರು ನಮ್ಮ ಘನ ವಿಧಾನ ಪರಿಷತ್ತಿನ ಹಾಲಿ ಸದಸ್ಯರು, MLC. ಇವರಿಗೆ ಸಂಬಂಧಪಟ್ಟಂತಹ ಒಂದು ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಭೂ ವ್ಯವಹಾರದಲ್ಲಿ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಕಾನೂನುಗಳನ್ನು ಉಲ್ಲಂಘಿಸಿ, ತಮ್ಮದೇ ಸರ್ಕಾರದ ಬೇರೆ ಬೇರೆ ವಿವಿಧ ಇಲಾಖೆಗಳು ಕೊಡುವಂತಹ ಆಕ್ಷೇಪಣೆಗಳನ್ನು ಉಲ್ಲಂಘಿಸಿ, ಇದು ಒಂದು ಕೆಟ್ಟ ನಿದರ್ಶನವಾಗುತ್ತೆ ಅನ್ನುವಂತಹ ಆಕ್ಷೇಪಣೆಗಳನ್ನ, ಸಲಹೆಗಳನ್ನ ನಿರಾಕರಿಸಿ ಈ ಸರ್ಕಾರದಲ್ಲಿರುವಂತಹ ದೊಡ್ಡ ದೊಡ್ಡ ಮನುಷ್ಯರು ಯಾವ ರೀತಿ ಅವರ ಪರವಾಗಿ ನಡೆದುಕೊಳ್ತಾರೆ ಅನ್ನೋದನ್ನ ನಾವಿವತ್ತು ನೋಡ್ತೀವಿ. ಈ ಹಾಲಿ MLC ಆಗಿರುವಂತಹ MR ಸೀತಾರಾಮ್ ಅವರಿಗೆ ಸೇರಿದಂತಹ ಒಂದು ಜಮೀನಿನ ವಿಚಾರದಲ್ಲಿ ಸರ್ಕಾರ ತನ್ನದೇ ವಿವಿಧ ಇಲಾಖೆಗಳು ಕೊಟ್ಟಂತಹ ಆಕ್ಷೇಪಣೆಗಳನ್ನ ತಿರಸ್ಕರಿಸಿ, ಇದೊಂದು ಕೆಟ್ಟ ಪ್ರೆಸಿಡೆನ್ಸ್ ಆಗುತ್ತೆ, ಕೆಟ್ಟ ನಿದರ್ಶನವಾಗುತ್ತೆ ಈ ತರಕ್ಕೆ ಮಾಡಿದ್ರೆ ಅನ್ನುವಂತಹ ಸಲಹೆಗಳನ್ನ ತಿರಸ್ಕರಿಸಿ, ಧಿಕ್ಕರಿಸಿ, ಈ ಪ್ರಭಾವಿ ರಾಜಕಾರಣಿಯ ಅನುಕೂಲಕ್ಕೆ ಆಗುವ ಹಾಗೆ ಸರ್ಕಾರ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ದಾಖಲೆಗಳ ಸಮೇತವಾಗಿ ವಿವರಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಇವತ್ತು ಒಂದು ರೀತಿಯಲ್ಲಿ ವಿಶ್ವವಿಖ್ಯಾತ. ಯಾಕೆ ಅಂದ್ರೆ ಅಲ್ಲಿ ದೇವನಹಳ್ಳಿ ತಾಲೂಕಿಗೆ ಸೇರಿದಂತಹ ಜಾಗದಲ್ಲಿಯೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು. ಇವತ್ತು ಅಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇದೆ. ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಇವತ್ತಿಗೂ ಇದೆ. ಈ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ಅಂದ್ರೆ ಆ ದೇವನಹಳ್ಳಿ ಪಟ್ಟಣದ ಸುತ್ತಮುತ್ತ ಬರುವಂತಹ ಹೋಬಳಿ ಪ್ರದೇಶಕ್ಕೆ ಕಸಬಾ ಅಂತಾರೆ. ಆ ಪಟ್ಟಣದಿಂದ ಸ್ವಲ್ಪ ದೂರ ಇನ್ಯಾವುದೋ ಒಂದು ಪಟ್ಟಣ ಇದ್ರೆ ಅದನ್ನ ಆ ಪಟ್ಟಣಕ್ಕೆ ಒಂದಷ್ಟು ಸುತ್ತಮುತ್ತ ಇರುವಂತಹ ಜಾಗಗಳನ್ನ ಸೇರಿಸಿ ಅದನ್ನ ಪ್ರತ್ಯೇಕ ಹೋಬಳಿ ಅಂತಾರೆ. ಕಸಬಾ ಅಂದ್ರೆ ಅದೇ ತಾಲೂಕಿನ ಹೆಸರಿರುವಂತಹ ಹೋಬಳಿ, ಮುಖ್ಯ ಕೇಂದ್ರ ಏನಿರುತ್ತೆ ಅದರ ಸುತ್ತಮುತ್ತ ಇರುವಂತಹ ಭೂಪ್ರದೇಶಗಳು ಆ ಹೋಬಳಿಗೆ ಸೇರಿರುತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಜೋಡಿ ಗ್ರಾಮ ಇದೆ. ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಅನ್ನುವಂತಹ ಒಂದು ಜೋಡಿ ಗ್ರಾಮ ಇದೆ. ಆ ಜೋಡಿ ಗ್ರಾಮದಲ್ಲಿ 100 ಎಕರೆ ಭೂಮಿ ಈ MS ರಾಮಯ್ಯ ಅವರ ಕುಟುಂಬದವರಿಗೆ ಸೇರಿದ್ದಾಗಿದೆ. ಅಲ್ಲೊಂದು ವಿಶೇಷವಾದ ಒಂದು ಪ್ರಕರಣ, ಅದರಲ್ಲಿ ಸರ್ವೆ ನಂಬರ್ 37 ಬಹಳ ವಿಶೇಷವಾದದ್ದು. ಆ ಸರ್ವೆ ನಂಬರ್ 37ರಲ್ಲಿ 460 ಎಕರೆ 26 ಗುಂಟೆ ಜಮೀನಿದೆ. ಇವತ್ತಿನ ತನಕ ಆ ಇಡೀ ಜಮೀನು ಆಕಾರ ಬಂದ್ ಆಗಿರೋದಿಲ್ಲ, ಅಂದರೆ ಅದರದ್ದು ಹದ್ದುಬಸ್ತು ಮಾಡಿರೋದಿಲ್ಲ, ಜೊತೆಗೆ ಪೋಡಿ ದುರಸ್ತಿನೂ ಆಗಿರೋದಿಲ್ಲ. ಈ ಜಮೀನಿನಲ್ಲಿ ಒಂದಷ್ಟು ಭಾಗ ಸುಮಾರು 6 ಎಕರೆ MS ರಾಮಯ್ಯನವರ ಮಗನಾದಂತಹ MR ಸೀತಾರಾಮ್ ಅವರಿಗೆ ಸೇರಿದ್ದಾಗಿರುತ್ತೆ ಮತ್ತು ಅವರ ಅಣ್ಣ ತಮ್ಮಂದ್ರು ಕುಟುಂಬದವರಿಗೆ ಸೇರಿದ್ದಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಪೋಡಿ ದುರಸ್ತಿ ಆಗಿಲ್ಲದ ಕಾರಣಕ್ಕೆ ಈ ಸರ್ವೆ ನಂಬರ್ 37ರಲ್ಲಿರುವಂತಹ 6 ಎಕರೆ 38 ಗುಂಟೆ ಅಂದ್ರೆ ಸುಮಾರು 7 ಎಕರೆ ಜಮೀನು ಇವರ ಕುಟುಂಬಕ್ಕೆ ಏನ್ ಸೇರಿದೆ, ಅದು ಎಲ್ಲಿದೆ ಅಂತ ಆಗ್ಲಿ ಅಥವಾ ಅದ್ರದ್ದು ಹದ್ದುಬಸ್ತಾಗ್ಲಿ ಎಲ್ಲೂ ಫಿಕ್ಸ್ ಆಗಿಲ್ಲ, ಪೋಡಿ ದುರಸ್ತಿ ಆಗಿಲ್ಲ. ಇವಾಗ ಇದನ್ನಿಟ್ಟುಕೊಂಡು ಆ ಸರ್ವೆ ನಂಬರ್ 37ರಲ್ಲಿ ಒಂದು 2 ಎಕರೆ ನಮಗೆ ಸೇರಿದಂತ ಜಾಗದಲ್ಲಿ ಒಂದು 2 ಎಕರೆ ಜಾಗದಲ್ಲಿ ಊರಿನವರು ಬಂದು ಮನೆ ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಅನಾನುಕೂಲ ಆಗಿದೆ
ಅಂತ ಹೇಳಿ ಅದ್ರ ಜೊತೆಗೆ ನಾವು 6 ಎಕರೆ ಏನ್ ನಮ್ಮ ಜಮೀನಿದೆ 6 ಎಕರೆ 38 ಗುಂಟೆ ಜೊತೆಗೆ ಇನ್ನೊಂದಷ್ಟು ಸೇರಿಸಿ ಸುಮಾರು 8 ಎಕರೆ 36 ಗುಂಟೆಯನ್ನು ನಾವು ಸರ್ಕಾರ ಕೊಟ್ಬಿಡ್ತೀವಿ, ನಮಗೆ ವಿಶೇಷವಾಗಿ ಒಂದು ಕಡೆ 6 ಎಕರೆ 18 ಗುಂಟೆ ಕೊಡಿ ಅಂತ ಗ್ರಾಮ ಠಾಣಾ ಅಂತ ಒಂದು ವಿಭಾಗ ಆಗಿದೆ, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಮಗೆ ಕೊಡಿ ಅಂತ MS ರಾಮಯ್ಯನವರ ಮಗ MR ಸೀತಾರಾಮ್ ಹಾಲಿ MLC ಸರ್ಕಾರಕ್ಕೆ ಒಂದು ಅರ್ಜಿ ಹಾಕೊಳ್ತಾರೆ. ತೀರಾ ಇತ್ತೀಚೆಗೆ, ತುಂಬಾ ದಿನಗಳಿಂದ ಏನು ಅಲ್ಲ. ಈಗ ತರಾತುರಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಕಾನೂನು ಬಾಹಿರವಾದ ನಿರ್ಧಾರಗಳನ್ನ ಸರ್ಕಾರ ಹೇಗೆ ತಗೊಂಡಿದೆ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಗ್ರಾಮ ಇನಾಮ್ ಗ್ರಾಮ, ಇದ್ರ ಪ್ರಕಾರ ಇಲ್ಲಿ ಗ್ರಾಮ ಠಾಣಾ ಸಹ ಸರ್ಕಾರಕ್ಕೆ ಸೇರಿದ್ದಾಗಿದೆ, ಇಲ್ಲಿ ಯಾವುದಿಗೂ ಮಂಜೂರಾಗಿಲ್ಲ. ಇಂತಹ ಮಂಜೂರಾಗಿಲ್ಲದ ಜಾಗದಲ್ಲಿ 6 ಎಕರೆ 18 ಗುಂಟೆ ಗ್ರಾಮ ಠಾಣಾ ಜಮೀನು ನಮಗೆ ಕೊಡಿ ಅನ್ನುವಂತಹದ್ದು ರಾಮಯ್ಯ ಅವರ ಮಗನಾದಂತಹ MR ಸೀತಾರಾಮರವರ ಬೇಡಿಕೆ. ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು, ಬಹಳ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ, ಬಹುಶಃ ಕರ್ನಾಟಕದ ಒಂದು ಟಾಪ್ 3 ಟಾಪ್ 5 ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ MS ರಾಮಯ್ಯ ಗ್ರೂಪ್ ಏನಿದೆ ಅದು ಸಹ ಒಂದು. ಈಗಾಗಲೇ ಹೇಳಿದಾಗೆ ಈ ಗ್ರಾಮದಲ್ಲಿ ಈಗಾಗಲೇ ನಾವು ದಾಖಲೆಗಳನ್ನ ತೆಗೆದು ನೋಡಿದ್ವಿ. ಈ ಗ್ರಾಮದ ಸರ್ವೆ ನಂಬರ್ 37ರಲ್ಲಿ ಪೋಡಿ ದುರಸ್ತಿ ಆಗಿಲ್ಲ, ಆದರೆ ಸುಮಾರು 150 ಎಕರೆಗಿಂತ ಹೆಚ್ಚು ಭೂಮಿ ಇವರ ಕುಟುಂಬದವರ ಹೆಸರಿನಲ್ಲೇನೆ ಬರ್ತಾ ಇದೆ. ಈಗ ಸರ್ಕಾರಿ ದಾಖಲೆಗಳ ಪ್ರಕಾರ ಈ ಏನು 6 ಎಕರೆ 18 ಗುಂಟೆ ಇವರು ಅದಲು ಬದಲು ಮಾಡ್ಕೊಳ್ಳೋದಿಕ್ಕೆ ಕೇಳ್ತಾ ಇದ್ದಾರೆ. ಇವರು ಕೇಳ್ತಿರೋದಕ್ಕೆ ಪೂರ್ವಭಾವಿ ಏನು, ಆ ಜಮೀನಿನಲ್ಲಿ 37 ಸರ್ವೆ ನಂಬರ್ನಲ್ಲಿ ಈಗಾಗಲೇ ಹಳ್ಳಿ ಜನ ಬಂದು ಒಂದಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮನೆಗಳು ಕಟ್ಕೊಂಡು ಬಿಟ್ಟಿದ್ದಾರೆ, ನಮ್ಮ ಜಮೀನು ಅಂತ. ಆದ್ರೆ ಸರ್ಕಾರಿ ದಾಖಲೆಗಳು ಏನ್ ಹೇಳುತ್ತೆ, ಸರ್ಕಾರದ ಕಂದಾಯ ಇಲಾಖೆಯವರೇ ಬರೆದಿರುವಂತದ್ರಲ್ಲಿ ಈ ಸರ್ವೆ ನಂಬರ್ 37ರಲ್ಲಿರುವಂತಹ ಏನು 2 ಎಕರೆ ಚಿಲ್ಲರೆ ಜಮೀನು ಬರುತ್ತೆ, ಈಗಾಗಲೇ ಮನೆಗಳು ಕಟ್ಕೊಂಡು ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗಿದೆ, ಆ ಜಾಗ ಖರಾಬ್ ಅಂತ ಪರಿಗಣಿಸಲಾಗಿದೆ. ಖರಾಬ್ ಅಂದ್ರೆ ಅದು ಉಪಯೋಗಕ್ಕಿಲ್ಲದ್ದು, ಅಲ್ಲಿ ಯಾರು ಕಂದಾಯ ಕಟ್ಟಬೇಕಾಗಿಲ್ಲ ಅಂತ. ಅಂದ್ರೆ ಇದು MR ಸೀತಾರಾಮ್ ಅವರಿಗೆ ಸೇರಿದಂತಹ ಜಮೀನು ಅಲ್ಲ ಅನ್ನುವಂಥದ್ದನ್ನ ಸರ್ಕಾರಿ ದಾಖಲೆ ಹೇಳುತ್ತೆ. ಆದ್ರೆ ಅದು ನಮಗೆ ಸೇರಿದ ಜಮೀನು ಪೋಡಿನೇ ಆಗಿಲ್ಲ, ಆಕಾರ ಬಂದು ನಿಗದಿ ಆಗಿಲ್ಲ, ಆದ್ರೆ ನಮಗೆ ಸೇರಿದಂತಹ ಜಮೀನು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ತರದ ನಾನಾ ರೀತಿಯ ಒಂದು ಸುಳ್ಳಿರಬಹುದು ಅಥವಾ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಸರ್ಕಾರಕ್ಕೆ ಈ ವಿಚಾರವಾಗಿ ಅವರು ಅರ್ಜಿ ಹಾಕೊಂಡಾಗ ವಿಶೇಷವಾಗಿ ಹಣಕಾಸು ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಅಧೀನದಲ್ಲಿರುವಂತಹ ಹಣಕಾಸು ಇಲಾಖೆ ಒಂದು ಟಿಪ್ಪಣಿ ಕೊಡುತ್ತೆ. ಆರ್ಥಿಕ ಇಲಾಖೆಯ ಟಿಪ್ಪಣಿ 21/1/2026 ಇಸ್ವಿಯ ಇದೇ ಜನವರಿ 21ರಲ್ಲಿ ಒಂದು ಅಭಿಪ್ರಾಯವನ್ನ ಕೊಡ್ತಾರೆ. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಪ್ರಸ್ತಾಪಿಸಿರುವ ಸರ್ಕಾರಿ ಭೂಮಿಗೆ ರಸ್ತೆಯ ಸಂಪರ್ಕ ಹೊಂದಿಲ್ಲದಿರುವ ಅಥವಾ ಕಲ್ಪಿಸದೇ ಇರುವ ಕಾರಣ ಅಮೂಲ್ಯವಾದ ಸರ್ಕಾರಿ ಭೂಮಿ ಹಾಗೂ ಖಾಸಗಿ ಭೂಮಿಯ ನಡುವಿನ ಭೂ ವಿನಿಮಯ ಮಾಡಿದ್ದಲ್ಲಿ ಈ ತರಹದ ಸಮಾನಾಂತರ ಪ್ರಕರಣಗಳಿಗೆ ಕೆಟ್ಟ ಪೂರ್ವ ನಿದರ್ಶನವಾಗುತ್ತದೆ. ಆದ್ದರಿಂದ ಆಡಳಿತ ಇಲಾಖೆಯ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತಿ ಇಲ್ಲವೆಂದು ತಿಳಿಸಿದೆ. ಅಂದ್ರೆ ಇಲ್ಲಿ ಆಡಳಿತ ಇಲಾಖೆ ಯಾರು ಬಂತು? ಕಂದಾಯ ಇಲಾಖೆಯವರು ಒಂದೊಂದು ಸಲ ಅಲ್ಲ, 2 ಸಲ ಅವರು ಇಲ್ಲ ಇದನ್ನ ಕೊಡಬಹುದು, ಸರ್ಕಾರಕ್ಕೆ ಸೇರಿದ್ದ ಜಮೀನನ್ನು ಮಂಜೂರು ಮಾಡುವ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತಿ ಇರುವುದಿಲ್ಲ ಅಂತಿದ್ರೂ ಸಹ ಪ್ರಸ್ತುತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಸುತ್ತೋಲೆ ಸಂಖ್ಯೆ ಸೋ ಅನ್ವಯ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಆದೇಶಕ್ಕಾಗಿ ಮಂಡಿಸಿದ್ದು, ಸದರಿ ಪ್ರಕರಣವು ಸಚಿವ ಸಂಪುಟದ ಮುಂದೆ ಮಂಡಿಸಲು ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುವ ಹಿನ್ನೆಲೆಯಲ್ಲಿ ಅದರಂತೆ ಕ್ರಮ ಕೈಗೊಳ್ಳಲು ಆಡಳಿತ ಇಲಾಖೆಗೆ ತಿಳಿಸಿದೆ. ಮೊದಲ ಬಾರಿಗೆ ಆರ್ಥಿಕ ಇಲಾಖೆ ಇದು ಸರಿಯಲ್ಲ ಅನ್ನುವಂತಹ ಒಂದು ಟಿಪ್ಪಣಿಯನ್ನ ಕೊಟ್ಟಿದ್ರು, ಇದನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಿ ಅನ್ನುವಂತಹ ಒಂದು ತೀರ್ಮಾನವನ್ನ ಮುಖ್ಯಮಂತ್ರಿಗಳ ಆದೇಶದನ್ವಯ ಮಾಡಲಾಗುತ್ತೆ. ಆದ್ರೆ ಇದರ ಮಧ್ಯದಲ್ಲಿ ಏನಾಗುತ್ತೆ, ಆರ್ಥಿಕ ಇಲಾಖೆ ಒಂದು ರೀತಿಯಲ್ಲಿ ಅಸಮ್ಮತಿಯನ್ನ ವ್ಯಕ್ತಪಡಿಸಿದ್ರು ಸಹ ಕಂದಾಯ ಇಲಾಖೆಯವರು ಆಡಳಿತ ಇಲಾಖೆಯವರು ಮತ್ತೊಮ್ಮೆ ಆರ್ಥಿಕ ಇಲಾಖೆಗೆ ಇದನ್ನ ಪುನರ್ ಪರಿಶೀಲಿಸಿ ಅನ್ನುವಂತಹ ಒಂದು ಪತ್ರವನ್ನ ಬರೆಯುತ್ತೆ. ಆವಾಗ 2ನೇ ಬಾರಿಗೆ ಆರ್ಥಿಕ ಇಲಾಖೆ ಫೆಬ್ರವರಿ 4ನೇ ತಾರೀಕು 2026ರಲ್ಲಿ ಇನ್ನೊಂದು ಸಲ ಮತ್ತೆ ಅಭಿಪ್ರಾಯ ಕೊಡುತ್ತೆ. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 37ರಲ್ಲಿ 4 ಎಕರೆ 6 ಗುಂಟೆ, ಸರ್ವೆ ನಂಬರ್ 7ರಲ್ಲಿ 1 ಎಕರೆ 3 ಗುಂಟೆ, ಸರ್ವೆ ನಂಬರ್ 8/1ರಲ್ಲಿ 7 ಗುಂಟೆ, ಸರ್ವೆ ನಂಬರ್ 8/2ರಲ್ಲಿನ 1 ಎಕರೆ 16 ಗುಂಟೆ, ಒಟ್ಟು 6 ಎಕರೆ 32 ಗುಂಟೆ ಜಮೀನನ್ನು
ಅರ್ಜಿದಾರರ ಅರ್ಜಿಯನ್ನು ಪರಿಗಣಿಸಿ ಬದಲಿಯಾಗಿ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಅದೇ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಗ್ರಾಮದ 6 ಎಕರೆ 18 ಗುಂಟೆ ಸರ್ಕಾರಕ್ಕೆ ಸೇರಿದ ಜಮೀನನ್ನು ಮಂಜೂರು ಮಾಡುವ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತಿ ಇರುವುದಿಲ್ಲ ಎಂದು ದಿನಾಂಕ 21/1/2026 ಇಂಬರಹದಲ್ಲಿ ನೀಡಿರುವ ಅಭಿಪ್ರಾಯವನ್ನೇ ಪುನರುಚ್ಚರಿಸಲಾಗಿದೆ. ಅಂದರೆ 2 ಬಾರಿಗೆ ಆರ್ಥಿಕ ಇಲಾಖೆ ಇದು ಸೂಕ್ತವಲ್ಲ, ಇದು ಸರಿಯಾದ ಮಾರ್ಗವಲ್ಲ, ಇದು ಕೆಟ್ಟ ನಿದರ್ಶನವನ್ನ ಹಾಕುತ್ತೆ, ಇದು ಭೂ ಕಬಳಿಕೆ ಮಾಡುವಂತವರಿಗೆ ಅಥವಾ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂತ ಅಕ್ರಮವಾಗಿ ದಂಧೆ ಮಾಡುವಂತವರಿಗೆ ಈ ತರಹಕ್ಕೆ ಮುಂದಿನ ದಿನಗಳಲ್ಲಿ ಅವರು ಬಹಳ ಬೆಲೆ ಬಾಳುವ ಭೂಮಿಯನ್ನ ಹೊಡ್ಕೊಳ್ಳೋದಿಕ್ಕೆ ಯಾವುದೋ ಒಂದು ಹಿಂದೆ ಇರುವಂತಹದ್ದು ಅಥವಾ ಬೆಲೆ ಬಾಳದಂತಹ ಖರಾಬು ಇರುವಂತಹ ಹೆಚ್ಚಿಗೆ ಖರಾಬು ಇರುವಂತಹ ಜಮೀನನ್ನು ತೋರಿಸಿ ಇವರು ಹೊಡೆದುಕೊಳ್ಳೋದಿಕ್ಕೆ ಸಾಧ್ಯ ಇರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ 2 ಸಲ ಈ ಅಭಿಪ್ರಾಯವನ್ನ 2 ಸಲ ಈ ಅಭಿಪ್ರಾಯವನ್ನ ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ನೀಡುತ್ತೆ. ಆದರೆ ಆಗ್ಲೇ ಹೇಳಿದ ಹಾಗೆ ಈ ಅಭಿಪ್ರಾಯವನ್ನ ನೀಡಿದ್ರು ಸಹ ಏಪ್ರಿಲ್ 13ನೇ ತಾರೀಕು ಈ ಪ್ರಸ್ತಾವನೆಯನ್ನ ಮಾನ್ಯ ಮುಖ್ಯಮಂತ್ರಿಯವರ ಆದೇಶಕ್ಕಾಗಿ ಮಂಡಿಸಲಾಗುತ್ತೆ. ಸದರಿ ಪ್ರಕರಣವು ಸಚಿವ ಸಂಪುಟದ ಮುಂದೆ ಮಂಡಿಸಲು ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿದ ಮೇಲೆ ನಮ್ಮ ಕಂದಾಯ ಇಲಾಖೆಯ ಸಚಿವರು ಏನ್ ಹೇಳ್ತಾರೆ, ಅವರು ಸಹ ಸಚಿವ ಸಂಪುಟದಲ್ಲಿ ವಿಚಾರ ಬರುತ್ತೆ. ಸಚಿವ ಸಂಪುಟದಲ್ಲಿ ವಿಚಾರ ಚರ್ಚೆಗೆ ಬಂದು ಏನು MR ಸೀತಾರಾಮ್ ಅವರ ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಎಲ್ಲರೂ ತಥಾಸ್ತು ಅಂತಾರೆ. ಎಲ್ಲರೂ ತಥಾಸ್ತು ಅಂದು ಸಂಬಂಧಪಟ್ಟ ಸಚಿವರ ಅನುಮೋದನೆ ಅನ್ನುವಂತ ಒಂದು ಟಿಪ್ಪಣಿ ಇದೆ. ಅದರಲ್ಲಿ ಮಾನ್ಯ ಕಂದಾಯ ಸಚಿವರು ಸಚಿವ ಸಂಪುಟ ಟಿಪ್ಪಣಿಯನ್ನು ಅನುಮೋದಿಸಿರುತ್ತಾರೆ. ಅಂದ್ರೆ ಕೃಷ್ಣ ಬೈರೇಗೌಡ ಹಾಲಿ ಕಂದಾಯ ಸಚಿವರು ಈ ತರಕ್ಕೆ ಒಂದು ಕೆಟ್ಟ ಪೂರ್ವ ನಿದರ್ಶನ ಆಗಬಹುದಾದಂತಹ ಒಂದು ಕ್ರಮಕ್ಕೆ ಸ್ವತಃ ಕಂದಾಯ ಸಚಿವರು ಅನುಮೋದಿಸ್ತಾರೆ. ಇಲ್ಲಿ ಯಾವ ಪ್ರಭಾವ ಅವರ ಮೇಲೆ ಬೀರಿದ್ದಕ್ಕೆ ಅವರು ಇದಕ್ಕೆ ಅನುಮೋದಿಸ್ತಾರೆ. ಈಗಾಗಲೇ ನಾವು ಆರಂಭದಲ್ಲಿ ಹೇಳಿದಂತೆ 100 ಎಕರೆ ಜಮೀನು ಆ ಸರ್ವೆ ನಂಬರ್ 37ರಲ್ಲಿ MS ರಾಮಯ್ಯ ಅವರ ಕುಟುಂಬದವರ ಹಲವಾರು ಹೆಸರುಗಳಲ್ಲಿ ಇವತ್ತು ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಅದು ಪ್ರೈವೇಟ್ ಅಂತ ಬರುತ್ತೆ. ಆದರೆ ಇಡೀ ಜಮೀನು ಈಗಾಗಲೇ ಸರ್ಕಾರಿ ದಾಖಲೆಗಳು ಹೇಳುವ ಹಾಗೆ ಪೋಡಿ ದುರಸ್ತಿ ಆಗಿರೋದಿಲ್ಲ. ಹಾಗಾಗಿ ಎಲ್ಲಿದೆ ಏನಿದೆ ಅಂತ ಗೊತ್ತಿರೋದಿಲ್ಲ. ಸಂಪೂರ್ಣವಾಗಿ ಸುಳ್ಳು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟು, ಅಂದ್ರೆ ನಮ್ಮ ಜಮೀನು ಇಲ್ಲಿದೆ, ನಮ್ಮ ಜಮೀನಿನಲ್ಲಿ ಗ್ರಾಮಸ್ಥರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂತಹ ಸುಳ್ಳು ಮಾಹಿತಿಯನ್ನ ನೀಡಿ ಅದಕ್ಕೆ ಸರ್ಕಾರದವರೇ ಹೇಳ್ತಾರೆ ಇಲ್ಲ ಅದು ಖರಾಬು ಅಂತ ನಾವು ಪ್ರತ್ಯೇಕ ಮಾಡಿದೀವಿ. ಈಗ ಯಾರೆಲ್ಲ ಬಂದು ಗ್ರಾಮಸ್ಥರು ಅವ್ರಿಗಿನ್ನೂ ಇದು ಮಾಡಿಲ್ಲ, ಅವ್ರಿಗಿನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ, ಹಾಗಾಗಿ ಅವರು ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಆ ಜಮೀನಿನ ಭಾಗಕ್ಕೆ ಖರಾಬು ಅಂತ ನಾವು ತೀರ್ಮಾನಿಸಿದ್ದೀವಿ ಅಂತ ಸರ್ಕಾರ ಕೊಡುತ್ತೆ. ಆದರೆ MR ಸೀತಾರಾಮ್ ಅವರು ಆ ಜಮೀನು ನಮ್ಮ ಭಾಗದಲ್ಲಿತ್ತು ಅಂತ ಹೇಳ್ತಾರೆ. ಪೋಡಿ ದುರಸ್ತಿ ಆಕಾರ ಬಂದು ನಿಗದಿ ಆಗಲ್ದಿರುವಂತಹ ಜಮೀನನ್ನ ಇವಾಗ ಏನಾಗುತ್ತೆ, ಈಗ 6 ಎಕರೆ ಏನು 18 ಗುಂಟೆ ಇವರು ಕೇಳ್ತಿದ್ದಾರೆ. ಇದನ್ನ ಸರ್ಕಾರ ಒಂದು ತೀರ್ಮಾನವನ್ನ ಮಾಡಿ ಈಗ ಆದೇಶ ಹೊರಡಿಸಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಈ ಬೇಡಿಕೆ ಬಂದ ನಂತರ ಈ ವಿಚಾರವಾಗಿ ಕಾನೂನು ಇಲಾಖೆಗೆ ಅದರ ಅಭಿಪ್ರಾಯಕ್ಕಾಗಿ ಪತ್ರ ಬರೆಯಲಾಗುತ್ತೆ. ಆ ಪತ್ರಕ್ಕೆ ಕಾನೂನು ಇಲಾಖೆ ಏನು ಅಭಿಪ್ರಾಯ ಕೊಡುತ್ತೆ? ಕಾನೂನು ಇಲಾಖೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 28A(7) ಜಮೀನಿನ ಅವಶ್ಯಕತೆ ಇದೆ ಎಂದು ಪರಿಭಾವಿಸಿದಲ್ಲಿ ಅರ್ಜಿದಾರರ ಅರ್ಜಿಯನ್ನು ಪರಿಗಣಿಸಿ ಬದಲಿಯಾಗಿ ಸರ್ಕಾರಕ್ಕೆ ಸೇರಿದ್ದ ಗ್ರಾಮ ಠಾಣಾ ಜಮೀನನ್ನು ಮಂಜೂರು ಮಾಡುವ ಕುರಿತು ಪರಿಗಣಿಸಬಹುದಾಗಿರುತ್ತದೆ ಎಂಬುದು ಕಾನೂನು ಇಲಾಖೆ ಅಭಿಪ್ರಾಯ ನೀಡಿರುತ್ತದೆ. ಆದರೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ ನಿಯಮ 28A(7) ಗ್ರಾಮ ನಿವೇಶನಗಳ ವಿಸ್ತರಣೆಗಾಗಿ ಖಾಸಗಿ ಭೂಮಿಯು ಅಗತ್ಯವಾಗಿದ್ದಲ್ಲಿ ಬಿಟ್ಟುಕೊಟ್ಟ ಭೂಮಿಗೆ ಬದಲಾಗಿ ಭೂಮಿಯ ಮಂಜೂರಾತಿ ಮಾಡಬಹುದಾಗಿರುತ್ತದೆ. ಆದರೆ ಸದರಿ ಪ್ರಕರಣದಲ್ಲಿ ಈಗಾಗಲೇ ಗ್ರಾಮ ಠಾಣವೂ ಲಭ್ಯವಿರುತ್ತದೆ ಮತ್ತು ವಸತಿ ರಚನೆಗಳು ಈಗಾಗಲೇ ನಿರ್ಮಿಸಲಾಗಿರುವುದರಿಂದ ಸದರಿ ಉಪಬಂಧವನ್ನು ಅನ್ವಯಿಸಲು ಸಾಧ್ಯವಿರುವುದಿಲ್ಲ. ಅಲ್ಲದೆ ಇಂತಹ ಭೂಮಿ ಅವಶ್ಯಕತೆ ಇರುವ ಬಗ್ಗೆ ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ಸಾರ್ವಜನಿಕರೇ ಆಗಲಿ ಅವಶ್ಯಕತೆಯನ್ನು ವ್ಯಕ್ತಪಡಿಸಿರುವುದಿಲ್ಲ. ಆದ್ದರಿಂದ ಕಾನೂನು ಇಲಾಖೆ ಅಭಿಪ್ರಾಯಕ್ಕೆ ಕಂದಾಯ ಇಲಾಖೆಯ ಸಹಮತಿ ಇರುವುದಿಲ್ಲ. ಕಾನೂನು ಇಲಾಖೆ ಹಾಗಿದ್ರೆ ಏನ್ ಹೇಳುತ್ತೆ? ಕಾನೂನು ಇಲಾಖೆ ಅಭಿಪ್ರಾಯ ನಮಗೆ ಕಂದಾಯ ಇಲಾಖೆಯವರಿಗೆ ಈಗಾಗಲೇ ಅವ್ರು ಕೊಡಬೇಕು, ಸೀತಾರಾಮ್ ಅವರಿಗೆ ಇನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆದರೆ ಕಾನೂನು ಇಲಾಖೆ ಇನ್ನೊಂದು ಅಭಿಪ್ರಾಯ ಏನಿದೆ, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ವಿವಿಧ ತೀರ್ಪುಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿರುತ್ತೆ. ಹಿಂಚ್ಲಾಲ್ ತಿವಾರಿ ವರ್ಸಸ್ ಕಮಲಾದೇವಿ, ಜಗ್ಪಾಲ್ ಸಿಂಗ್ ಮತ್ತು ಇತರರು ವರ್ಸಸ್ ಪಂಜಾಬ್ ರಾಜ್ಯ,
ಜೋಗಿಂದರ್ ಮತ್ತು ಇತರರು ವರ್ಸಸ್ ಹರಿಯಾಣ ರಾಜ್ಯ ಇದರಲ್ಲೆಲ್ಲ ಮೇಲ್ಕಂಡ ತೀರ್ಪುಗಳಲ್ಲಿ ಪರಂಬೋಕು, ಗೋಮಾಳ, ಖರಾಬ್ ಮತ್ತು ಜಲಮೂಲಗಳಂತಹ ಸಾರ್ವಜನಿಕ ಭೂಮಿಯನ್ನು ರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇಳಿರುತ್ತದೆ. ಎಲ್ಲದರ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಈ ಅದಲು ಬದಲು ಮಾಡಬಾರದು ಅನ್ನುವಂತಹ ವಿಚಾರವನ್ನ ಕಾನೂನು ಇಲಾಖೆ ಹೇಳಿರುತ್ತೆ. ಇಲ್ಲಿ ವಿಷಯ ಕ್ಯಾಬಿನೆಟ್ ಮುಂದೆ ಬಂದಾಗ, ಸಚಿವ ಸಂಪುಟದ ಮುಂದೆ ಬಂದಾಗ ಆ ಟಿಪ್ಪಣಿ ಏನಿರುತ್ತೆ, ಆ ಟಿಪ್ಪಣಿಯಲ್ಲಿ 3 ಆಯ್ಕೆಗಳನ್ನ ಕೊಡಲಾಗುತ್ತೆ. ಯಾವುದು ಕೊಡಬಾರದಿದ್ದಂತಹ ಆಯ್ಕೆಯನ್ನೂ ಸೇರಿ 3 ಆಯ್ಕೆಗಳನ್ನ ಕೊಡಲಾಗುತ್ತೆ. ಅದರಲ್ಲಿ ಒಂದು, ಸರ್ವೋಚ್ಚ ನ್ಯಾಯಾಲಯ ಹೇಳಿರುವ ಹಿನ್ನೆಲೆಯಲ್ಲಿ ಈ ಗೋಮಾಳ, ಖರಾಬು, ಜಲಮೂಲ ಜಮೀನುಗಳನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ಸಂರಕ್ಷಿಸಲು ಎಲ್ಲಾ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳ ನಿರ್ದೇಶನವಿರುವುದರಿಂದ ಇಡೀ ಪ್ರಸ್ತಾವನೆಯನ್ನ ತಿರಸ್ಕರಿಸಲು ಒಂದು ಆಯ್ಕೆ ಕೊಡುತ್ತೆ. ಎರಡನೇದಾಗಿ, ಸರ್ಕಾರಕ್ಕೆ ಇವರು ಜಮೀನನ್ನ ಬಿಟ್ಕೊಡ್ತಾ ಇರೋದರಿಂದ ಕಾರಣಕ್ಕಾಗಿ ಕೆಲವೊಂದಷ್ಟು ಜಮೀನನ್ನ 8 ಎಕರೆ 36 ಗುಂಟೆ ಪೈಕಿ ಖರಾಬು ಜಮೀನನ್ನು ಹೊರತುಪಡಿಸಿ ನೋಂದಾಯಿತ ಪರಿತ್ಯಾಜನಾ ಪ್ರಮಾಣ ಪತ್ರ ನೀಡುವುದು ಮತ್ತು ಸರ್ವೆ ಪೋಡಿ ಕಾರ್ಯಗತಗೊಳಿಸುವುದು ಮತ್ತು ಶಾಸನಬದ್ಧ ನಿಬಂಧನೆಗಳ ಅನುಸರಣೆಯ ಷರತ್ತುಗೊಳಪಟ್ಟು ಅದಲು ಬದಲು ಮಾಡಲು ಅನ್ನುವಂತಹ ಇನ್ನೊಂದು ಆಯ್ಕೆಯನ್ನು ಸಹ ಕೊಡ್ತಾರೆ. ಮತ್ತು ಮೂರನೇದಾಗಿ, ಮೇಲಿನ ಎರಡನ್ನ ಒಪ್ಪಿಕೊಂಡಲ್ಲಿ ಸರ್ಕಾರಕ್ಕೆ ಬಿಟ್ಟುಕೊಡುವ ಪ್ರಸ್ತುತ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರುವ ಭಾಗದ ಅರ್ಜಿದಾರರ ಜಮೀನನ್ನು ಗ್ರಾಮ ಠಾಣ ಎಂದು ಘೋಷಿಸುವುದು, ಬಿಟ್ಟುಕೊಡುವ ಜಮೀನಿನಲ್ಲಿರುವ ಉಳಿದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸಲು, ಸಂರಕ್ಷಿಸಲು ಹೀಗೆ ಹೇಳಿ ಗ್ರಾಮ ಠಾಣಾ ಭೂಮಿಗೆ ಹೊಸ ಸರ್ವೆ ಸಂಖ್ಯೆಯನ್ನು ನಿಗದಿಪಡಿಸುವುದು, ಅಥವಾ ಇನ್ನೊಂದಿರುತ್ತೆ ಸಚಿವ ಸಂಪುಟ ತೆಗೆದುಕೊಳ್ಳುವ ಇನ್ನಿತರೆ ನಿರ್ಣಯ. ಈ ತರಕ್ಕೆ ಸ್ಪಷ್ಟವಾಗಿ ಸಚಿವ ಸಂಪುಟದ ಮುಂದೆ ಇಡುವಾಗ ಇದು ಕಾನೂನುಬದ್ಧ, ಹಾಗಾಗಿ ಇದನ್ನೇ ಮಾಡಬೇಕು ಅಂತ ಕೊಡಬೇಕಾಗಿದ್ದಂತಹ ಸಂದರ್ಭದಲ್ಲಿ 4 ಆಯ್ಕೆಗಳನ್ನ ಸಚಿವ ಸಂಪುಟಕ್ಕೆ ಕೊಡ್ತಾರೆ. ಸಚಿವ ಸಂಪುಟದ ನಿರ್ಧಾರ, ಅವರು ಇದನ್ನು ಬಿಟ್ಟು 3 ಆಯ್ಕೆಗಳನ್ನ ಕೊಟ್ಟು 4ನೇದು ಮಾಡಬಹುದು ಅಂತೇಳಿ 4 ಆಯ್ಕೆಗಳನ್ನ ಸಚಿವ ಸಂಪುಟದ ಮುಂದೆ ಇಡ್ತಾರೆ. ಆದರೆ ಇದರಲ್ಲಿ 2 ಮತ್ತು 3 ಒಂದಕ್ಕೊಂದು ಇಂಟರ್ಟ್ವೈನ್ ಆಗಿದ್ದು ಅದು MR ಸೀತಾರಾಮ್ ಅವರ ಫೇವರ್ ಆಗೇನೆ ಇರುತ್ತೆ. ಸೊ ಸರ್ಕಾರ ಅದನ್ನೇ ಮಾಡುತ್ತೆ. ಈಗ ಸರ್ಕಾರ ಖರಾಬ್ ಆಗಿದ್ದಂತಹ ಅಥವಾ ಸರ್ಕಾರಕ್ಕೆ ಸೇರಿದಂತಹ ಜಮೀನನ್ನ ಕೊಟ್ಟು ಖಾಸಗಿ ಜಮೀನನ್ನ ಸರ್ಕಾರ ತೆಗೆದುಕೊಂಡು ಮತ್ತೆ ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಮೀಸಲಿಡುವಂತಹ ಒಂದು ಕೆಲಸವನ್ನು ಸಹ ಮಾಡಬೇಕು ಅಂತ ಪ್ರಸ್ತಾವನೆಯಲ್ಲಿ ಬರುತ್ತೆ. ಆದ್ರೆ ಈಗಾಗಲೇ ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿರುವಂತಹ ಜಮೀನನ್ನ ನೀವು ಖಾಸಗಿಯವರಿಗೆ ಹೇಗೆ ಕೊಟ್ರಿ? ಗ್ರಾಮ ಠಾಣಾ ಜಮೀನನ್ನ, ಅಂದ್ರೆ ಈಗಾಗಲೇ ಯಾವುದೇ ರೀತಿಯಲ್ಲಿ ಕನ್ವರ್ಷನ್ ಇನ್ನೊಂದು ಬೇಕಾಗಿಲ್ಲದಂತಹ ನಿಜವಾಗ್ಲೂ ರಿಯಲ್ ಎಸ್ಟೇಟ್ ಬೆಲೆ ಬಾಳುವಂತ ಜಮೀನನ್ನ ಇವರಿಗೆ ಬಿಟ್ಟುಕೊಟ್ಟು ಬೇರೆ ಬೇರೆ ಖರಾಬು ಅದು ಇದಿರುವಂತ 3-4 ಕಡೆಗಳಲ್ಲಿ ಸೇರಿರುವಂತಹ ಜಮೀನನ್ನ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಸೊ ಇದರಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯ ಪ್ರಭಾವ ಕಾಡಿಸ್ತಾ ಇದೆ. ಇದೇ ವಿಚಾರವನ್ನ ಬೇರೆ ಇನ್ಯಾರೇ ಆಗಲಿ, ಜನಸಾಮಾನ್ಯರಾಗಲಿ ಅಥವಾ ಅವರನ್ನ ರೈತರಾಗಲಿ ಅವರು ಮಾಡಿದ್ರೆ ಸರ್ಕಾರ ಮಾಡ್ತಾ ಇತ್ತ? ಸರ್ಕಾರ ಇದನ್ನ ಈ ಕಾನೂನು ಬಾಹಿರವಾದ ಆದೇಶವನ್ನ ಮಾಡಿರೋದಿಕ್ಕೆ ಅದು ಕ್ಷಿಪ್ರಗತಿಯಲ್ಲಿ ಎಷ್ಟು ವೇಗವಾಗಿ ಈ ಫೈಲ್ಗಳು ಚಲಿಸುತ್ತೆ ಅನ್ನೋದನ್ನ ನಾವು ಡೇಟ್ಗಳು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವರು ಪ್ರಭಾವಿ ಆಗಿದ್ದ ಕಾರಣಕ್ಕಾಗಿ, ಹಾಲಿ MLC ಆಗಿರುವಂತಹ ಕಾರಣಕ್ಕಾಗಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವರ ಕಾರಣಕ್ಕಾಗಿ ಈ ತರಹದ ತುಂಬಾ ಕೆಟ್ಟ ಪೂರ್ವ ನಿದರ್ಶನ ಆಗುತ್ತೆ ಅಂತ ಹೇಳಿ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಸ್ಪಷ್ಟ ನಿರ್ದೇಶನವನ್ನ ತಿರಸ್ಕರಿಸಿ ಈ ರೀತಿಯಾಗಿ ಸರ್ಕಾರ MR ಸೀತಾರಾಮ್ ಮತ್ತು ಅವರ ಕುಟುಂಬದವರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವಿಚಾರ. ಕಾನೂನು ಎಲ್ರಿಗೂ ಸಮ, ಆದ್ರೆ ಕೆಲವರಿಗೆ ಹೆಚ್ಚು ಸಮ ಅನ್ನುವಂತಹ ಒಂದು ಮಾತಿದೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಪ್ರಭಾವ, ಅಧಿಕಾರ ದುರುಪಯೋಗ ಮತ್ತು ಕಾನೂನು ಬಾಹಿರ ಕೆಲಸ ನಡೆದಿರೋದನ್ನು ಸಹ ನಾವು ಕಾಣ್ತಾ ಇದೀವಿ. ಇದರಲ್ಲಂತೂ ಬಹಳ ಸ್ಪಷ್ಟವಾಗಿ ಯಾರಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕಿದ್ರೆ ಅಥವಾ ಈ ಆದೇಶದ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋದ್ರೆ ಇದು ಬೇರೆದೇ ಒಂದು ತಿರುವು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ
ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.